ಎಲ್ಲ ನನ್ನ ಪ್ರೀತಿ ಗಡಿಗರಿಗೂ ಪ್ರಸನ್ನದ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೇಲಿ ಮಕರ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ನಮ್ಮ ವಿಡಿಯೋನ ಯಾವ ಊರಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಸೊ ಈ ವರ್ಷ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ಒಂದು ರಾಣಿ ತಂಡ ಅಂತ ಒಂದು ಸೀರಿಯಲ್ ತಂಡನೂ ಕೂಡ ಬಂದಿದೆ. ಜೊತೆಗೆ ಸೆಲೆಬ್ರೇಷನ್ ಕೂಡ ಜೋರಾಗಿದೆ ಅಪ್ಪ ಸಂಕ್ರಾಂತಿದು. ಸೊ ಐ ಥಿಂಕ್ ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂತಾ ಇದಾರೆ. ಸೊ ಇಲ್ಲಿ ಒಂದ್ ಥಿಂಗ್ ನೀವು ಅರ್ಥ ಮಾಡ್ಕೊಳ್ಳಿ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಏನು ಈ ಪ್ರೊಮೋದಲ್ಲಿ ಅಂತ ಹೈಲೈಟ್ ಮಾಡುವಂತ ಪಾರ್ಟ್ಗಳೆಲ್ಲ ಏನಿಲ್ಲ. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಗಿಲ್ಲಿ ಅವ್ರ ಫ್ಯಾನ್ಸ್ಗಳು, ಅಶ್ವಿನಿ ಅವ್ರ ಫ್ಯಾನ್ಸ್ಗಳು ಮತ್ತೆ ರಘು ಅವರ ಫ್ಯಾನ್ಸ್ಗಳು ಕ್ರೇಜಿಯಾಗಿ ಪ್ರಚಾರಗಳನ್ನ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಮನೆ ಒಳಗಡೆ ಅವರೇ ಬಿಗ್ ಬಾಸ್ ತಂಡನೇ ಜೂನಿಯರ್ ಆರ್ಟಿಸ್ಟ್ ಗಳನ್ನ ಕರ್ಸಿರ್ತಾರೆ. ಬಟ್ ಆ ಒಂದು ಮಧ್ಯದಲ್ಲಿ ಆಕ್ಚುಲಿ ಗಿಲ್ಲಿ ಅವರಿಗೆ ಒಂದು ಟ್ಯಾಟೂ ಹಾಕ್ಸ್ಕೊಂಡಿರುವಂತಹ ಒಬ್ಬರು ಫ್ಯಾನ್ ನ ಕರ್ಸ್ಕೊಂಡಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಯಾವ ಊರಣ ನಿಂದು ಅಂತ ಕೇಳಿದಾಗ ಯಾರೋ ಮಳವಳ್ಳಿ ಅಂತಾನೆ, ಸೊ ಮಳವಳ್ಳಿ ಅಂತಾನೆ ಹೇಳ್ತಾರೆ. ಸೊ ಖುಷಿ ಆಯ್ತು ಗುರು. ಆಕ್ಚುಲಿ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಆಕ್ಚುಲಿ ನೆನ್ನೆ ಯಾರ ಫ್ಯಾನ್ ಮೊಮೆಂಟ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ನೀವು ಕಮೆಂಟ್ ಮಾಡಿ ನೋಡುವ. ಎಸ್, ಆಕ್ಚುಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡಂಗಿದ್ರೆ ಇಲ್ಲಿ ತನಕ ಏನೋ 5 ಜನ ಏನೋ ಗಿಲ್ಲಿ ಅವರ ಟ್ಯಾಟೋ ಹಾಕ್ಸ್ಕೊಂಡಿದಾರಂತೆ. ಸೊ ಕ್ರೇಜಿ ಗುರು, ಈ ಲೆವೆಲ್ಗೆ ಲೈಕ್ ಒಬ್ರು ಇಬ್ರು ಆದ್ರೂ ಓಕೆ, 5 ಜನ ಟ್ಯಾಟೋ ಹಾಕ್ಸ್ಕೊಂಡಿರೋದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಅನ್ಸ್ಬೋದು. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಅಶ್ವಿನಿ ಮೇಡಮ್ ಅವ್ರು ಬರ್ತಾರೆ. ಅಶ್ವಿನಿ ಮೇಡಮ್ ಅವ್ರು ಬಂದ ತಕ್ಷಣ ಸೊ ಅವರು ಕೂಡ ಒಳ್ಳೆ ಸ್ಪೀಚ್ ಕೊಡ್ತಾರೆ. ಆ್ಯಂಡ್ ಅದು ಅವ್ರಿಗೂ ತುಂಬ ಸಪೋರ್ಟ್ ಸಿಗುತ್ತಪ್ಪ ನನ್ನ ಫ್ಯಾನ್ ಬೇಸು ಎಲ್ಲ ನೋಡಿದಾಗ. ಆ್ಯಂಡ್ ಅದಾದ್ಮೇಲೆ ರಘು ಅವ್ರ ರಘು ಅವ್ರದ್ದು ಅಷ್ಟೇ ಸೇಮ್ ಆಸ್ ಇಟ್ 3 ಜನಕ್ಕೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಧ್ರುವಂತ್ ಅವರು ನೆನ್ನೆ ಸೊ ಆಕ್ಚುಲಿ ಈ ಪ್ರೊಸೆಸ್ ಹೆಂಗ್ ನಡೀತು ಅಂತಂದ್ರೆ ಅದಕ್ಕಿಂತ ಮುಂಚೆ ಫಸ್ಟ್ ಕಿಚ್ಚ ಸರ್ ಅಡುಗೆ ಮಾಡಿ ಕಳ್ಸಿರ್ತಾರೆ. ಐ ಡೋಂಟ್ ನೋ ಇದು ಹೆಂಗಿತ್ತು ಅಂತಂದ್ರೆ ಕಿಚ್ಚ ಸರ್ ಅಡುಗೆ ಮಾಡಿದ್ರು ಇಲ್ವಾ ಅನ್ನತ್ರನೇ ಡೌಟ್ ಇತ್ತು ಆಕ್ಚುಲಿ. ಬಟ್ ಅದೇ ವಿಡಿಯೋ ಅಟ್ಲೀಸ್ಟ್ ಯಾಕಂದ್ರೆ ಎವ್ರಿ ಸೀಸನ್ ಅಲ್ಲೂ ಒಂದು ವಿಡಿಯೋ ಫುಟೇಜ್ ನ ಕ್ಲಿಪಿಂಗ್ಸ್ ನ ಹಾಕ್ತಾ ಇದ್ರು. ಬಟ್ ಈ ಸತಿ ಏನೂ ಹಾಕಿಲ್ಲ, ಡೈರೆಕ್ಟ್ ಆಗಿ ಅವ್ರು ಊಟನ ಕೊಟ್ಟು ಕಳ್ಸಿದ್ದಾರೆ, ಇವರು ತಿಂದಿದ್ದಾರೆ. ಸೊ ಇದಾಗಿದ ತಕ್ಷಣ ಒಂದೊಂದು ಮೆಮು ಕೂಡ ಕಟ್ ಕಳ್ಸಿರ್ತಾರೆ. ಅದೇ ಸುದೀಪ್ ಸರ್ ಕಡೆ ಒಂದು ವೆಲ್ಕಮ್ ಗ್ರೇಡ್ ನೋಡ್ತಾರ ಅಂತ ಕಳ್ಸಿರ್ತಾರೆ. ಸೊ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಪ್ರಕ್ರಿಯೆ ಹೆಂಗಪ್ಪ ಅಂತಂದ್ರೆ ಒಂದು ಸೀಕ್ರೆಟ್ ರೂಮ್ ಒಳಗಡೆ ಹಾಕೊಂಡಿರ್ತಾರೆ. ಸೊ ಡೈರೆಕ್ಟ್ ಆಗಿ ಒಬ್ಬೊಬ್ಬರನ್ನೇ ಹೋಗ್ತಾರೆ, ಒಂದು ಕನ್ಫೆಷನ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಬಜಾರ್ ಆಗುತ್ತೆ. 2 ಬಜಾರ್ ಆದ್ರೆ ಅವ್ರು ಆಚೆ ಬರ್ತಾರೆ. ಸೊ ಆಚೆ ಬಂದ್ರೆ ಸೇಫ್ ಅಂತ ಅರ್ಥ. ಫಸ್ಟ್ ಆಕ್ಚುಲಿ ರಕ್ಷಿತಾ ಅವ್ರನ್ನ ಕರೀತಾರೆ, ಸೇಫ್ ಮಾಡ್ತಾರೆ. 2ನೇದಾಗ ಗಿಲ್ಲಿ ಕರೀತಾರೆ, ಸೇಫ್ ಮಾಡ್ತಾರೆ. 3ನೇದಾಗ ಅಶ್ವಿನಿ ಅವ್ರು ಕರೀತಾರೆ, ಸೇಫ್ ಮಾಡ್ತಾರೆ. 4ನೇದಾಗ ರಘು ಅವ್ರನ್ನ ಕರೀತಾರೆ, ಸೇಫ್ ಮಾಡ್ತಾರೆ. ಇಲ್ಲಿ ಲಾಸ್ಟ್ ಅಲ್ಲಿ ಉಳ್ಕೊಳ್ಳೋದು ಯಾರಪ್ಪ ಅಂತಂದ್ರೆ ಕಾವ್ಯ ಅಂಡ್ ಧ್ರುವ ಅಂತೂ. ಐ ಥಾಟ್ ಮೇ ಬಿ ಇಲ್ಲಿ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಆಗುತ್ತೆ, ಕಾವ್ಯ ಹೋಗ್ಬಿಡ್ಬೋದು ಅಂತ. ಇಲ್ಲ ಗೈಸ್, ಆಕ್ಚುಲಿ ಕಾವ್ಯನ ಯಾಕೆ ಬಾಟಮ್ ಅಲ್ಲಿ ತಗೊಂಡ್ಬಂದಿದ್ದಾರೆ ಅಂದ್ರೆ ಓನ್ಲಿ ಒನ್ ರೀಸನ್ ಏನಂದ್ರೆ ಅವ್ರಿಗೆ ಫ್ಯಾಮಿಲಿ ವೀಕ್ ಅಲ್ಲಿ ಅದೊಂದು ನೆಕ್ಸ್ಟ್ ಎಚ್ಚರಿಕೆ ಆಗಿರ್ಬೇಕು, ಬರುವಂತ ನೆಕ್ಸ್ಟ್ ಸೀಸನ್ಗಳಲ್ಲಿ ಅನ್ನೋದೊಂದು ಎಚ್ಚರಿಕೆ ಕೊಡಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಬಾಟಮ್ 2 ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಇದು ವೋಟಿಂಗ್ ಪ್ರಕಾರನೂ ಮಾಡಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಮಾಡಿದ್ದಾರೆ. ಸೊ ಇದಾಗಿದ ತಕ್ಷಣ ಕಾವ್ಯ ಅವ್ರನ್ನು ಕೂಡ ಕರೀತಾರೆ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಸೊ ಇದಕ್ಕಿಂತ ಮುಂಚೆ ಎಲ್ಲಾರನ್ನೂ ಕೇಳ್ತಾರೆ ಯಾರು ಸೇವ್ ಆಗ್ಬೇಕಪ್ಪ ಅಂತ. ಇಲ್ಲಿ ಆಕ್ಚುಲಿ ಅಶ್ವಿನಿ ಅವರು ಧ್ರುವನ ಸೇವ್ ಆಗ್ಬೇಕು ಅಂತಂದ್ರೆ, ರಘು ಅವರು ಧ್ರುವನ ಸೇವ್ ಆಗ್ಬೇಕು ಅಂತ. ನನಗೂ ಕೂಡ ಸ್ವಲ್ಪ ಧ್ರುವ ಅಂತ ಹೇಳಿದಾಗ ಶಾಕಿಂಗ್ ಅನಿಸ್ತು. ರಕ್ಷಿತಾ ಅವರು ಕಾವ್ಯನ ಸೇವ್ ಮಾಡ್ಬೇಕು ಅಂತ ಅಂತಾರೆ. ಮೇ ಬಿ ಅಲ್ಲಿ ಧ್ರುವಂತ ಆಪೋಸಿಟ್ ಆಗಿರೋದ್ರಿಂದ ಮೇ ಬಿ ರಕ್ಷಿತಾ ಅವರು ಕಾವ್ಯನ ಸೇಫ್ ಮಾಡ್ಬೇಕು, ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಯಾಕಂದ್ರೆ ಈಗ ಅದಕ್ಕಿಂತ ಮುಂಚೆ ಗೇಮ್ ಅಂತ ಫಸ್ಟ್ ಒಂದು ವಾರದಿಂದ ಫುಲ್ ತಪ್ಪಾಗಿ ಮಾತಾಡ್ತಾ ಇದ್ರಿ, ಸರಿ ಇಲ್ಲ ಇರ್ಲೇಬಾರ್ದು ಅಂತ. ಈಗ ಧ್ರುವಂತ ಆಗಿರೋದ್ರಿಂದ ವ್ಯಕ್ತಿತ್ವ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಗಿಲ್ಲಿ ಅವರು ಕಾವ್ಯನ ಸೇಫ್ ಮಾಡಬೇಕು ಅಂತಂತಾರೆ. ನಾನೇನು ಸ್ವಲ್ಪ ಟ್ವಿಸ್ಟ್ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಬಿಗ್ ಬಾಸ್ ಅವರು ಆಚೆಗಡೆಯಿಂದ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕಾವ್ಯ ಅವ್ರನ್ನ ಕರ್ಸ್ಕೊಳ್ತಾರೆ. ಸೊ ಧ್ರುವಂತ್ ಹೋಗ್ತಾರೆ. ಧ್ರುವಂತ್ ಹೋದಾಗ ಅಶ್ವಿನಿ ಮೇಡಮ್ ಅವ್ರು ತಕ್ಕದ್ ಬೇಜಾರು ಮಾಡ್ಕೊಳ್ತಾರೆ, ಅಯ್ಯೋ ನನ್ನ ಪಾರ್ಟ್ನರ್ ಹೋಗ್ಬಿಟ್ರಲ್ಲ ಅಂತ. ಯಾಕಂದ್ರೆ ಪಾಪ ಇವ್ರ ಜೊತೆ ಇದ್ದವರೆಲ್ಲ ಹೋಗಿದ್ರು, ಒಬ್ಬೊಬ್ಬರೇ ಹೋಗ್ತಾನೆ ಇದಾರೆ ಆಕ್ಚುಲಿ. ಹೌದು. ಸೊ ನಿಮ್ಗೆ ನೆನಪಿದೆಯಾ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆಯಾ ಅಂತ ಅನಿಸ್ತದೆ. ಅಂದ್ರೆ ಸೀಸನ್ 10 ಅಲ್ಲೂ ಹಿಂಗೆ ವಿನಯ್ ಅಣ್ಣ ಜೊತೆ ಎಲ್ಲ ಇದ್ದಾರೆ, ಎಲ್ಲ ಕಳ್ಸ್ಕೊಂಡು ಹೋದ್ರು. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಬಾಟಮ್ 3 ಅಲ್ಲಿ ಉಳ್ಕೊಂಡಿದ್ದಾಗ ಅವ್ರನ್ನ ಒಬ್ಬರನ್ನ, ಅಲ್ಲ ಬಾಟಮ್ 4 ಅಲ್ಲಿ ಇದ್ದಾಗ ಅವ್ರನ್ನೇ ಎತ್ಬಿಡ್ತಾರೆ. ಟಾಪ್ 3 ಉಳ್ಕೊಂಡಿದ್ದು ಸಂಗೀತ ಶೃಂಗೇರಿ, ಲೈಕ್ ಕಾರ್ತಿಕ್ ಅಂಡ್ ಡ್ರೋನ್ ಪ್ರತಾಪ್ ಅವರು. ಸೊ ಮೇ ಬಿ ಈ ಸೀಸನ್ ಅಲ್ಲಿ ಏನಾದ್ರು ಟ್ವಿಸ್ಟ್ ಗಳಿದೆಯಾ ಏನು ಎತ್ತ ಕತೆ ಎಲ್ಲ ನೋಡ್ಬೇಕಾಗುತ್ತೆ. ಆಕ್ಚುಲಿ ನಿನ್ನೆ ಎಪಿಸೋಡ್ ಇಷ್ಟ ಆಯ್ತು. ಇವತ್ತಿನ ಪ್ರಮೋದ ಬಗ್ಗೆ ಇನ್ನೊಂದು ಅಬ್ಸರ್ವ್ ಮಾಡಂಗಿದ್ರೆ ಅದೇ ರಾಣಿ ತಂಡದವರು ಇಲ್ಲಿ ಪ್ರಮೋಷನ್ಗೆ ಬರ್ತಾರೆ. ಬಂದು ಆ ಹುಡುಗಿ ಪಾಪ ಒಂದು ಸಾಂಗ್ ಕೂಡ ಆಡ್ತೈತೆ. ಸೊ ಆ ಸಾಂಗ್ ಅಶ್ವಿನಿ ಮೇಡಮ್ ಅವ್ರಿಗೆ ಇಷ್ಟ ಆಗಿ ಭಾವುಕರಾಗ್ತಾರೆ. ಸೊ ಅಲ್ಲಿಗೆ ಆಕ್ಚುಲಿ ಪ್ರಮೋ ಲೈಕ್ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಗಿಲ್ಲಿ ಅವರು, ಕಾವ್ಯ ಅವರು, ರಘು ಅವರು, ಧನುಷ್ ಅವರು 4 ಜನ ವಿಶ್ ಮಾಡ್ತಾರೆ. ಅಲ್ಲ ನಾನು ಒಂದೇ ಹೇಳ ಗೈಸ್, ಆಕ್ಚುಲಿ ಇವ್ರ ಹತ್ರ ಏನು ಕಾಂಟೆಂಟ್ ಇಲ್ಲ ಅಂತ ಮಾತ್ರಕ್ಕೆ ಸೀರಿಯಲ್ ಪ್ರಮೋಷನ್ ಬಂದಿದ್ದಲ್ಲ ಪ್ರೋಮೋ ಬಿಡ್ತಾರಲ್ಲ ಗುರು, ಮಾರ್ನಿಂಗ್ ಪ್ರೋಮೋ ಐಪ್ ಮಾಡ್ಬೇಕಪ್ಪ. ಫೈನಲ್ ಬರ್ತಾ ಇದೆ, ಇನ್ನೇನು 2 ದಿನ ಗುರು ಫೈನಲ್ ಇರೋದು. ಅಂಡ್ ಗೈಸ್ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿದೆ, ನೀವು ಹೋಗಿ ವೋಟ್ ಹಾಕಬಹುದು. ಇನ್ನೇನು ಫೈನಲ್ ಇನ್ನೇನು 2 ದಿನ ಇರೋದು, ಭರ್ಜರಿಯಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ಈಗ ವೋಟಿಂಗ್ ಲೈನ್ ಓಪನ್ ಆಗಿದೆ. ದಯವಿಟ್ಟು ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಆ್ಯಂಡ್ ಇನ್ನೊಬ್ರು ಹೊಸಬ್ರು ನೋಡ್ತಾ ಇರ್ತಾರೆ ಅಂದ್ರೆ ನೀವು ಅವ್ರು ಏನಂತಂದ್ರೆ ಅವ್ರು ಬಿಗ್ ಬಾಸ್ನ ಸ್ಟಾರ್ಟಿಂಗ್ ಇಂದ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಲ್ಲ. ಮೇ ಬಿ ಅರ್ಧಂಬರ್ಧ ಇಲ್ಲ ಇನ್ಸ್ಟಾಗ್ರಾಮ್ ಮುಖಾಂತರನೋ ಇಲ್ಲ ನಿಮ್ಮ ಫ್ರೆಂಡ್ ಮುಖಾಂತರನೋ ಕೇಳಿರ್ತೀರಾ.
ದಯವಿಟ್ಟು ನೀವು ಏನು ಮಾಡ್ತೀರಾ ಅಂತಂದರೆ ಒಂದಷ್ಟು ಡಿಸರ್ವಿಂಗ್ ಇರೋ ಕ್ಯಾಂಡಿಡೇಟು ಒಂದು 2-3 ಜನ ಕೇಳಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ. ಆ ಒಂದು ಇಂಪಾರ್ಟೆಂಟ್ ಬೇಸ್ ಮೇಲೆ ಒಂದಷ್ಟು 10 ನಿಮಿಷ ಕೇಳಿ ವೋಟ್ ಹಾಕಿ. ಪ್ರತಿಯೊಬ್ಬರಿಗೆ ಜಿಯೋ ಹಾಟ್ಸ್ಟಾರ್ ವೋಟ್ ಮಾಡಿ, ಫ್ರೀ ಇದೆ, ಅದೇನಿಲ್ಲ. ಜಿಯೋ ಹಾಟ್ಸ್ಟಾರ್ ಆ್ಯಪ್ ಇರುತ್ತೆ, ಓಪನ್ ಮಾಡಿ ಅಲ್ಲಿ ಲೈಕ್ ಬಿಗ್ ಬಾಸ್ 99 ನೋಟ್ 12 ಅಂತ ಓಪನ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವೋಟಿಂಗ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಈ ಇಷ್ಟು ಕಂಟೆಸ್ಟೆಂಟ್ಗಳದ್ದು ಬರುತ್ತೆ ಅಲ್ಲಿ. ದಯವಿಟ್ಟು ಎಲ್ಲರಿಗೂ ಅಂದರೆ ನಿಮ್ಮ ಯಾರು ಫೇವ್ರೇಟ್ ಇರ್ತಾರೋ ಅವ್ರಿಗೆ ವೋಟ್ ಹಾಕಿ. ನೀವು ನ್ಯೂಟ್ರಲ್ ಫ್ಯಾನ್ ಇದ್ದೀರಾ ಅಂತಂದ್ರೆ ಲೈಕ್ ರ್ಯಾಂಡಮ್ ಆಗಿ ಏನು ಗೇಮು ಯಾವ ಥರ ಬೇಸಿಸ್ ಮೇಲೆ ಆಡಿದ್ದಾರೆ ಮೇಲೆ ನೋಡ್ಬಿಟ್ಟು ಎಲ್ರಿಗೂ ಬೇಕಾದ್ರೆ ವೋಟ್ಸ್ ಡಿವೈಡ್ ಮಾಡ್ಬೋದು. ನ್ಯೂಟ್ರಲ್ ಫ್ಯಾನ್ಸ್ ಇರ್ತಾರೆ ತುಂಬ ಜನ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಅಪ್ಪಟ ಅಭಿಮಾನಿಗಳು ಅಂತಂದರೆ ನೀವು 99 ವೋಟ್ ಅವ್ರಿಗೆ ಹಾಕಿಡಿ. ಸೊ ನೀವು ಯಾರು ವೋಟ್ ಮಾಡಿದ್ರಿ ಅಂತ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರೋಮೋ ಪ್ಲೇಸ್ ಎಪಿಸೋಡ್ನ ರಿವ್ಯೂ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ದಯವಿಟ್ಟು ಇನ್ನೊಂದು 2-3 ದಿನ ಅಷ್ಟೇ ಉಳ್ಕೊಂಡಿರೋದು. ಸೊ ಆಲ್ಮೋಸ್ಟ್ ಒಂದು 60,000 ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಈ ಬಿಗ್ ಬಾಸ್ ಸೀಸನ್ ಮುಗಿಯೋಷ್ಟಕ್ಕೆ. ದಯವಿಟ್ಟು 52,000 ಸಮಥಿಂಗ್ ಆಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.